ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಂದಿದೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ ಅಶ್ವಿನಿ ಅವರ ಗೋಳಾಟ ಅಥವಾ ಕಿರ್ಚಾಟ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ನೋಡಿರ್ಬೋದು ನೀವು, ಅಶ್ವಿನಿ ಅವರು ಸಿಕ್ಕಾಪಟ್ಟೆನೆ ಮಾತಾಡ್ತಾ ಇದ್ರು. ಗಿಲ್ಲಿ ಅಷ್ಟೊಂದ್ ಏನ್ ಮಾತಾಡ್ಲಿಲ್ಲ ಅಂದ್ರು, ರೆಸ್ಪೆಕ್ಟ್ ಇಲ್ದಿರ ತಮಗ್ ಹೇಗ್ ಬೇಕೋ ಹಾಗ್ ಮಾತಾಡ್ಬಿಟ್ಟು ರೆಸ್ಪೆಕ್ಟ್ ಕೊಡು ಅಂದ್ರೆ ಯಾರ್ ತಾನೇ ರೆಸ್ಪೆಕ್ಟ್ ಕೊಡ್ತಾರೆ. ಈ ಅಮ್ಮಂದು ಯಾಕೋ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇವಾಗ ಮ್ಯೂಟೆಂಟ್ ರಘು ಅವ್ರ ಜೊತೆನು ಜಗಳ ಮಾಡ್ತಿದ್ದಾರೆ. ಅದ್ರಲ್ಲೂ ಬೇರೆಯವರಾದ್ರೆ ಸ್ವಲ್ಪ ಬೇಗ ತಾಳ್ಮೆ ಕಳ್ಕೊತಾರೆ. ಆದ್ರೆ ಮ್ಯೂಟೆಂಟ್ ರಘು ಅವ್ರಂತೂ ಸಿಕ್ಕಾಪಟ್ಟೆ ತಾಳ್ಮೆಯಿಂದ ಮಾತಾಡ್ತಾರೆ. ಸಿಕ್ಕಾಪಟ್ಟೆನೆ ಒಂದು ಪೇಷನ್ಸ್ ಇಂದ ಇರ್ತಾರೆ. ಜಾಸ್ತಿ ಯಾರ ಹತ್ರನು ಜಗಳಕ್ಕೆ ಹೋಗಲ್ಲ. ಹಾಗೇನೆ ಕಿರ್ಕು ಮಾಡ್ಕೊಳಲ್ಲ. ಎಲ್ಲಾನು ಅರ್ಥ ಮಾಡ್ಕೊಳ್ಳೋ ಅಂತ ಸ್ವಭಾವ ಅವ್ರದ್ದಾಗಿದೆ. ಆದ್ರೂ ಕೂಡ ಅವ್ರು ಕೂಡ ರೈಸ್ ಆಗಿದ್ದಾರೆ ಅಂದ್ರೆ ಇನ್ ಎಷ್ಟರ ಮಟ್ಟಿಗೆ ಇವ್ರು ಕಿರಿಕಿರಿನ ಉಂಟು ಮಾಡಿರ್ಬೋದು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಫಸ್ಟಿಗೆ ಮೊದ್ಲಿಗೆನೆ ಅಶ್ವಿನಿ ಗೌಡ ಅವ್ರಿಗೆ ಕೆಲ್ಸ ಮಾಡಕ್ಕೆ ಇವ್ರು ಮ್ಯೂಟೆಂಟ್ ರಘು ಅವ್ರು ಕರೀತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ನಂಗೆ ಬ್ಯಾಕ್ ಪೇನ್ ಇದೆ, ಒಂದ್ 10 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ 10 ನಿಮಿಷ ಬಿಟ್ಕೊಂಡ್ ಮಾಡ್ತಾರಾ ಅನ್ನೋದು ಪ್ರಶ್ನೆ ಆಗುತ್ತೆ. ಅದು ಅಲ್ಲದೆ ಇವಾಗ ನಾವು ನೋಡ್ತಾ ಇರೋ ಪ್ರೋಮೋದಲ್ಲಿ ಏನು ಕ್ಲಾರಿಟಿ ಇರೋದಿಲ್ಲ. ಆದ್ರೆ ಮನೆಯಲ್ಲಿ ಅವರು ಎಷ್ಟೊತ್ತವರೆಗೂ ಟೈಮ್ ತಗೊಂಡಿದ್ದಾರೆ ಅಥವಾ ಬೇರೆ ಟೈಮ್ ಅಲ್ಲಿ ಎಷ್ಟೊತ್ತವರೆಗೂ ಕೂತಿದ್ದಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಲಾಸ್ಟ್ ಟೈಮ್ ಕೂಡ ಮ್ಯೂಟೆಂಟ್ ರಘು ಅವರು ಕ್ಯಾಪ್ಟನ್ ಆಗಿದ್ದಾಗ ಬಾತ್ರೂಮ್ ತೊಳಿತೀನಿ ಅಂತ 3 ದಿನ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವ್ರನ್ನ ಬಾತ್ರೂಮ್‌ಗೆ ಹಾಕಿದಾಗ 3 ದಿನ ಬಾತ್ರೂಮ್ ಕ್ಲೀನೇ ಮಾಡಿರೋದಿಲ್ವಂತೆ. ಅವತ್ತಿನ ಕೂಡ ಮಾಡಲ್ಲ ಅಂತಾನೆ ಟೈಮ್ ಕಳೆದುಕೊಂಡು ಹೋದ್ರು. ಈಗ್ ಮಾಡ್ತೀನಿ, ಆಗ್ ಮಾಡ್ತೀನಿ ಅಂತ. ಸೊ ಅದೇ ರೀತಿಯಾಗಿ ಮಾಡ್ತಾ ಬಂದಾಗ ಇಲ್ಲಿ ಅವ್ರಿಗೆ ಹೇಗ್ ನಂಬ್ತಾರೆ? ಬ್ಯಾಕ್ ಪೇನ್ ಇದ್ರೆ 10 ನಿಮಿಷಕ್ಕೆ ಹೋಗ್ಬಿಡುತ್ತಾ? ಇವಾಗ್ಲೇ ಮಾಡ್ಬಿಡಿ ಅಂತ ಇವಾಗ ರಘು ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಹೇಳಿಸ್ಕೋ ಬದ್ಲು ತಮ್ಮ ಕೆಲ್ಸನ ತಾವು ಮಾಡ್ ಮುಗಿಸಿದ್ರೆ ಆಗುತ್ತೆ. ಆದ್ರೆ ಅದನ್ನ ಬಿಟ್ಟು ಮಾಡೋದಿಲ್ಲ ಹೋಗ್ರಿ ಅಂತ ಅಂತಾರೆ. ಹೋಗ್ರಿ ಅಂತಾನೆ ಅಂದಿದಾರೆ ಹೊರತಾಗಿ ಹೋಗಿ ಬಿಡಿ ಅಂತ ಏನು ಅಂದಿಲ್ಲ. ಅದಕ್ಕೆ ಮ್ಯೂಟೆಂಟ್ ರಘು ಅವರು ಮಾಡ್ಬೇಡ ಬಿಟ್ಕೋ ಹೋಗು ಅಂತ ಅಂದಿದಾರೆ. ಹೋಗು ಅಂದಿದಾರೆ ಹೊರತಾಗಿ ಹೋಗೆ ಅಂತ ಕೂಡ ಏನು ಇಲ್ಲ. ಅಷ್ಟಕ್ಕೇನೆ ಏನ್ ಹೋಗು ಗೀಗು ಅಂತೀಯ, ನನಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಂತ ಅಲ್ಲಿಂದಾನೇ ಇವ್ರಿಗೆ ಇಬ್ಬರಿಗೂ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು. ಇನ್ನು ಮ್ಯೂಟೆಂಟ್ ರಘು ಅವ್ರು ಕೂಡ ಹೇಳ್ತಾರೆ, ಎಷ್ಟಂತ ಇವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಅಂತ ಕೇಳ್ತಾರೆ. ಅವರು ಬೇರೆಯವರಿಗೆ ಮರ್ಯಾದೆ ಕೊಡ್ತಿದ್ದಾಗ ಹಾಗೇನೆ ಮರ್ಯಾದೆ ಅನ್ನೋದು ಬರೀ ಬಾಯಿ ಮಾತಲ್ಲಿ ಇರಬಾರ್ದು. ಅದು ಅವರು ನಡ್ಕೊಳ್ಳೋಂತ ರೀತಿನಲ್ಲೂ ಕೂಡ ಇರ್ಬೇಕು. ಆದ್ರೆ ಅಶ್ವಿನಿ ಗೌಡ ಅವರ ಕಡೆಯಿಂದ ಅದಂತೂ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಇದೇ ರೀತಿ ಆದ್ರೆ ಈ ವೀಕೆಂಡ್ ಅಲ್ಲಿ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಕ್ಲಾಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ದೆಲ್ಲ ಡ್ರಾಮಾ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದ್ ವಾರ ಸುಮ್ನೆ ಇದ್ದಿದ್ದು, ಆದ್ರೆ ಈ ವಾರ ಅವರ ಅಸಲಿಯತ್ನ ಮತ್ತೆ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಅವ್ರ ಜೊತೆಗೆ ಯಾರ್ಯಾರು ಇರ್ತಾರೋ ಅದೇ ರೀತಿಯಾಗಿ ಬದಲು ಕೂಡ ಆಗ್ತಾರೆ ಅಂತ ಹೇಳ್ಬೋದು. ಯಾರಪ್ಪ ಅಂದ್ರೆ ಯಾರು ಜಾನ್ವಿ ಅವರು ಈ ಕಡೆ ಗುಂಪಿಗೆ ಬಂದಾಗ ಚೆನ್ನಾಗೇನೆ ಇರ್ತಾರೆ. ಅವ್ರ ಜೊತೆ ಸೇರಿದಾಗ ಮತ್ತೆ ಅದೇ ಹಾಡು ಅದೇ ರಾಗ ಅಂದಂಗೆನೆ ಆಡ್ತಾರೆ. ಸಹವಾಸ ದೋಷ ಅಂತಾರಲ್ವಾ, ಆ ರೀತಿಯಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ನೀವು ನೋಡಿರ್ಬೋದು, ಗಿಲ್ಲಿ ಅವರು ಎಷ್ಟು ನೀಟಾಗಿ ಹೇಳ್ತಾ ಇರ್ತಾರೆ ಹೋಗಿ ಹೋಗಿ ಅಂತ. ಆಮೇಲೆ ಅವ್ರು ನೀಟಾಗಿ ಯಾವನೋ ನೀನೇನ್ ಹೇಳೋದು, ಹೋಗ್ ಮಾಡ್ಕೋ ಅಂತ ಇದೇ ರೀತಿಯಾಗಿ ಹೇಳ್ದಾಗ ಗಿಲ್ಲಿ ಅವಾಗ ರೈಸ್ ಆಗಿ ನೀನ್ ಯಾರ್ ನನಗ್ ಹೇಳಕ್ಕೆ, ಹೋಗಮ್ಮೋ ಅಂತಾನೋ ಹೊರತಾಗಿ ಹೋಗೆಲೆ ಬಾರೆಲೆ ಅಂತ ಕೂಡ ಹೇಳಲ್ಲ. ಆದ್ರೂ ಕೂಡ ಅಶ್ವಿನಿ ಗೌಡ ಅವರು ಅದಕ್ಕೆ ನೀನ್ ಯಾವನೋ ಅಂತ ತುಂಬಾ ಸರ್ತಿ ಅಂತಾನೆ. ಅದು ಆದ್ರೂ ಕೂಡ ಒಂದ್ ಸರ್ತಿನೋ 2 ಸರ್ತಿನೋ ನೀನು ಅಂದಂತ ಯಾರು ಗಿಲ್ಲಿ ಅವರು ವಾಪಸ್ ಮತ್ತೆ ಮೇಡಂ ಹೌದಾ ಮೇಡಂ, ನಿಮ್ ಯೋಗ್ಯತೆ ಗೊತ್ತಿದೆ, ಎಲ್ರಿಗೂನು ಗೊತ್ತಾಗಿದೆ ಬಿಡಿ ಮೇಡಂ ಅಂತ ಇದೇ ರೀತಿಯಾಗಿ ಮಾತಾಡ್ತಾನೋ ಹೊರತಾಗಿ ಎಲ್ಲೂ ನೀನು ತಾನು ಅಂತ ಕೂಡ ಯೂಸ್ ಮಾಡಲ್ಲ. ತಮ್ಮ ಮರ್ಯಾದೆನೆ ತಾವೇ ಕಳ್ಕೊತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಅಶ್ವಿನಿ ಗೌಡ ಅವರು. ನಿನ್ನೆಯ ಆಟದಲ್ಲಿ ನನಗನ್ಸಿದ ಮಟ್ಟಿಗೆ ಅಶ್ವಿನಿ ಗೌಡ ಅವರ ಟೀಮು ಅನ್ಯಾಯದಿಂದಾನೇ ಗೆದ್ದಿತ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಬಕೆಟ್ ಕೂಡ ಹೊಡೆದಾಕ್ತಾರೆ. ಹಾಗೇನೆ ಡ್ರಮ್‌ನಲ್ಲಿ ಒಂಚೂರು ನೀರ್ ಬೀಳೋ ರೀತಿಯಾಗಿ ನಿಂತ್ಕೊಳ್ಳೋದೇ ಇಲ್ಲ. ಸೊ ಅಲ್ಲಿಗೆ ಇಲ್ಲಿ ಇವ್ರು ಯಾರು ಮ್ಯೂಟೆಂಟ್ ರಘು ಅವರು ಹಾಗೇನೆ ಸೂರಜ್ ಅವರು ನೀಟಾಗಿ ನಿಂತ್ಕೊಂಡು ನೀರ್ನ ಹಾಕಿಸ್ಕೊತಾರೆ. ಅಲ್ಲಿ ಧನು ಅವರು ಹಾಗೇನೆ ಅಭಿ ಅವರು ಹಾಕಿರೋ ನೀರನ್ನ ಕೂಡ ಚೆಲ್ ಬಿಡ್ತಾರೆ. ಸೊ ಹಾಗಾಗಿ ಅವರು ಡ್ರಮ್‌ಗೆ ನೀರೇ ಬೀಳೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ಸೋತ್ರು ಅಂತ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನೇನಾಗುತ್ತೆ ಅಂತ ಕಾಯ್ದು ನೋಡೋಣ. ನಿಮಗೆ ಅಶ್ವಿನಿ ಗೌಡ ಅವರ ಬಗ್ಗೆ ಇರುವಂತ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.